ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು GK ಆಟೋಮೋಟಿವ್. ಸೊ ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವಂಥ ಗಾಡಿ R15M ಟ್ವಿಸ್ಟ್ ಶಿಫ್ಟರ್ ವೇರಿಯಂಟ್ ಇದು. ಸೊ ಫ್ರಂಟ್ ನೋಡೋದಾದ್ರೆ ನಾವಿಲ್ಲಿ KVB ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ವೈಬ್ರಾ ಬ್ರೇಕ್ಸ್ ಇದೆ ಫ್ರಂಟ್ ಅಲ್ಲಿ, ಮತ್ತೆ ಬ್ಯಾಕು ಸಹ ನಿಸಿನ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ, ನಿಸಿನ್ ಬ್ರೇಕಿಂಗ್ ಇದೆ ಬ್ಯಾಕ್ ಅಲ್ಲಿ. ಸೊ ಹಿಂದೆ ಮುಂದೆ ಎರಡೂ MRF ಟೈರ್ಸ್ ಇರೋದು. ಇದು 2023 ಮಾಡೆಲ್ ಆಗಿರುತ್ತೆ, ಒಂದು ವರ್ಷದ ಹಳೆ ಮಾಡೆಲ್. ಬಟ್ ಹೊಸ ವೇರಿಯಂಟ್ ಅಲ್ಲಿ ಏನು ಚೇಂಜಸ್ ಏನು ಮಾಡಿಲ್ಲ ಯಮಹಾದವರು. ಸೊ ಫ್ರಂಟ್ ಫೇಸಿಂಗ್ ನಾವು ನೋಡೋದಾದ್ರೆ ಈ ತರ ಒಂದು ಪ್ರೊಜೆಕ್ಟರ್ ಲ್ಯಾಂಪ್ ಕೊಡ್ತಾರೆ, ಜೊತೆಗೆ DRLs ಇದಾವೆ. ನಮಗೆ ಕನ್ಸೋಲ್ ಈ ತರ ಇದೆ. ಸೊ TFT ಡಿಸ್ಪ್ಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಈ ಒಂದು ಗಾಡಿಯ ಒಂದು ಕಾಸ್ಟಿಂಗ್ ನೋಡೋದಾದ್ರೆ 2.5 ಲಕ್ಷ ರೂಪಾಯಿ ಇದೆ ಗುರು. ಸೊ ಡಿಸ್ಪ್ಲೇ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಗೇರ್ ಇಂಡಿಕೇಟರ್ ಕೊಟ್ಟಿದ್ರೆ, RPM ಮೀಟರ್ ಇದೆ, ಸ್ಪೀಡೋ ಮೀಟರ್ ಇದೆ, ಟ್ರಿಪ್ ಮೀಟರ್ ಇದೆ. ಸೊ ಮತ್ತೆ ಈ ಕಡೆ ಫ್ಯೂಲ್ ಗೌಜ್ ಇದೆ. ಸೊ ಇಲ್ಲಿ 2 ತರ ಒಂದು ಡಿಸ್ಪ್ಲೇ ಬರುತ್ತೆ, ಒಂದು ಸ್ಟ್ರೀಟ್ ಇದೆ ಇದು, ಮತ್ತೆ ಇನ್ನೊಂದು ಬಂದು ಟ್ರ್ಯಾಕ್ ಮೋಡ್. ಸೊ ಈಗ ಟ್ರ್ಯಾಕ್ ಮೋಡ್ ಇದೆ, ಇಲ್ಲಿ ನಾ ಟ್ರ್ಯಾಕ್ ಮೋಡ್ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಟ್ರ್ಯಾಕ್ ಮೋಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಲ್ಯಾಪ್ ಟೈಮ್ ಬರುತ್ತೆ, ಅದ್ರ ಜೊತೆಗೆ RPM ಮೀಟರ್ 6000ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟೇ ಡಿಸ್ಪ್ಲೇ ಅಲ್ಲಿ ಚೇಂಜಸ್ ಬರೋದು, ಇನ್ನೇನು ಚೇಂಜಸ್ ಬರಲ್ಲ. ಮುಂದೆ ನೋಡೋದಾದ್ರೆ 100/80 17 ಇಂಚ್ ವೀಲ್ ಇದೆ, ಬ್ಯಾಕ್ 140/70 17 ಇಂಚ್ ವೀಲ್ ಇದೆ. ಡ್ಯೂಯಲ್ ಚಾನಲ್ ABS ಬರುತ್ತೆ, ಹಿಂದೆ ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಸಹ ಇದರಲ್ಲಿ ಇದೆ. ಕ್ವಿಕ್ ಶಿಫ್ಟರ್ ಮಾತ್ರ ಬೆಣ್ಣೆ ತರ ಚೇಂಜ್ ಆಗುತ್ತೆ ಗುರು, ಸಾಕಾಗಿದೆ ಕ್ವಿಕ್ ಶಿಫ್ಟರ್ ಮಾತ್ರ. 126 ಹೋಗಿತ್ತು. ಸೊ ವಿಂಡ್ ಬ್ಲಾಸ್ಟ್ ಸಿಕ್ಕಾಪಟ್ಟೆ ಇದೆ. ವೆದರ್ ನೋಡ್ಬೋದು ನೀವು, ಬೆಂಗಳೂರು ವೆದರ್ ಯಾವ ತರ ಇದೆ ಅಂತ. ಬೆಂಗಳೂರು ವೆದರ್ ಮಾತ್ರ ಸೂಪರ್ ಆಗಿದೆ, ತಣ್ಣಗೆ ಗಾಳಿನೂ ಸಿಕ್ಕಾಪಟ್ಟೆ ಇದೆ ಈ ಕಡೆ. ಸೊ ಅದರಿಂದ 126 ಹೋಯ್ತು. ಇನ್ನು ಪುಷ್ ಮಾಡಿದ್ರೆ ಹೋಗ್ತಾ ಇತ್ತು, ಬಟ್ ಬೇಡ, ರೋಡ್ಸ್ ಅಲ್ಲಿ ಸೇಫ್ ಇಲ್ಲ ಅದು. ಸೊ 11 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ. ಅವನ ಆವರೇಜ್ ಕಂಪ್ನಿ ಕ್ಲೈಮ್ ಮಾಡೋದು 55 ಬರುತ್ತೆ ಅಂತ. ಈ ತರ ಸ್ಪೋರ್ಟ್ಸ್ ಗಾಡಿ 55 ಎಲ್ಲಿ ಬರೋದು ಗುರು? ಸೊ ಎರಬಿರಿ ಚಚ್ಚಿದ್ರೆ ಏನಿಲ್ಲ ಅಂದ್ರೂ 30ರಿಂದ 35 ಬರುತ್ತೆ. ಸೊ ಅವನ ಆವರೇಜ್ 300ರಿಂದ 350 ಕಿಲೋಮೀಟರ್ ಒಂದು ಫುಲ್ ಟ್ಯಾಂಕ್ ಹೋಗ್ಬೋದು ಈ ಗಾಡಿಯಲ್ಲಿ. ಗಾಡಿ ರೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ, 2.5 ಲಕ್ಷ ರೂಪಾಯಿ ಇದೆ ಆನ್ ರೋಡ್ ಬೆಂಗಳೂರಲ್ಲಿ. ಸೊ ಇದಕ್ಕೆ ಕಾಂಪಿಟೇಟರ್ಸ್ ಯಾರೆಲ್ಲ ಬರ್ಬೋದು ಅಂತ ನೀವು ಯೋಚನೆ ಮಾಡಿ. ಸೊ ಇದರಲ್ಲಿರುವಂತದ್ದು 155cc ಲಿಕ್ವಿಡ್ ಕೂಲ್ಡ್ 4 ವಾಲ್ವ್ ಇಂಜಿನ್ ಲಾರಿ ಗುರು. ಇದರಲ್ಲಿ 18.4 PS ಪವರ್ ಜನರೇಟ್ ಮಾಡುತ್ತೆ, 10,000 RPM ಅಲ್ಲಿ. 14.2 Nm ಟಾರ್ಕ್ ಜನರೇಟ್ ಮಾಡುತ್ತೆ, 7500 RPM ಅಲ್ಲಿ. ರಿಫೈನ್ ಮಾತ್ರ ಸಾಕಾಗಿದೆ ಗುರು, ರಿಫೈನ್ಮೆಂಟ್ ಚೆನ್ನಾಗಿದೆ ಗಾಡಿಯಲ್ಲಿ. ಯಮಹಾ ಗಾಡಿಗಳು ಹೇಳೋದೇ ಬೇಕಾಗಿಲ್ಲ, ಒಳ್ಳೆ ರಿಫೈನ್ಮೆಂಟ್ ಸಿಗುತ್ತೆ. ಓಕೆ, ಮಳೆ ಶುರುವಾಗು ಆಗಿದೆ. ಸೊ ನೋಡಿದ್ರವ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ಅನದರ್ ವಿಡಿಯೋ. ಟಾಟಾ, ಬೈ ಬಾಯ್. ಮಳೆ ಶುರುವಾಯಿತು.